ಹಲೋ, ನಮಸ್ಕಾರ ಆತ್ಮೀಯ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ. ಇವತ್ತು ನಾವು ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿರ್ತಕ್ಕಂಥ ಒಟ್ಟು ನದಿಗಳೆಷ್ಟು, ಆ ನದಿಗಳಲ್ಲಿ ಪ್ರಮುಖವಾಗಿ ಒಂದೊಂದು ನದಿಗಳ ಕುರಿತು ಪ್ರತಿಯೊಂದು ದಿನನೂ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ಸಲಹೆಗಳು ಇದೇ ರೀತಿ ಇರಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಈಗ ನಾವು ಭಾರತದ ನದಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ನದಿ ಗಂಗಾ ನದಿಯ ಬಗ್ಗೆ ಇವತ್ತಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಭಾರತದ ಅತ್ಯಂತ ಒಂದು ಪ್ರಮುಖ ನದಿ ಯಾವುದು ಅಂದ್ರೆ ಅದೊಂದು ಗಂಗಾ ನದಿ ಅಂತೇಳಿ ನಾವು ಹೇಳಬಹುದು. ಈ ಒಂದು ಗಂಗಾ ನದಿ ವ್ಯವಸ್ಥೆ ಏನದ ಭಾರತದಲ್ಲಿಯೇ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಮುಖವಾದಂತಹ ಒಂದು ನದಿ ವ್ಯವಸ್ಥೆಯಾಗಿದೆ. ಇದು ಉತ್ತರ ಭಾರತದಲ್ಲಿ ಅಂದ್ರೆ ನಾವು ಒಂದ್ ನಿಮಿಷ ಮ್ಯಾಪು ಸ್ವಲ್ಪ ಸುಮ್ಮನೆ ನಿಮ್ಮ ಎಕ್ಸಾಂಪಲ್ಗೋಸ್ಕರ ನಾನು ಇದನ್ನ ಬಿಡಿಸ್ತಾ ಇರೋದು. ಇದು ಪ್ರಮುಖವಾಗಿ ಬರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ. ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಈ ಒಂದು ನದಿ ಬರ್ತಕ್ಕಂಥದ್ದು. ಇದು ಉತ್ತರ ಭಾರತದ ಕೃಷಿ ಕುಡಿಯುವ ನೀರು ಮತ್ತು ಧಾರ್ಮಿಕ ಜೀವನ ಈ ಒಂದು ವ್ಯವಸ್ಥೆಯ ಮೇಲೆ ಪ್ರಮುಖವಾಗಿ ಒಂದು ಆಧಾರವನ್ನ ಬೀರಿದೆ ಅಂತೇಳಿ ಹೇಳಬಹುದು. ಈ ಒಂದು ನದಿ ವ್ಯವಸ್ಥೆಯು ಪ್ರಮುಖವಾಗಿ ಎಲ್ಲಿ ಉಗಮ ಆಗ್ತದ ಅಂದ್ರ ಇದು ಪ್ರಮುಖವಾಗಿ ಉಗಮಿಸುವ ಸ್ಥಳ ಯಾವುದು ಅಂದ್ರ ಇದರ ಉಗಮ ಇದು ಗಂಗಾ ನದಿಯು ಗಂಗೋತ್ರಿಯ ಹಿಮ ನದಿಯ ಎಲ್ಲಿ ಉದ್ಭವ ಆಗ್ತದ ಗಂಗೋತ್ರಿಯ ಹಿಮ ನದಿಯ ಗೋಮುಖದಲ್ಲಿ ಈ ಒಂದು ಗಂಗಾ ನದಿ ಉಗಮ ಹೊಂದುತ್ತದ. ಇದು ಗಂಗೋತ್ರಿಯ ಹಿಮ ನದಿಯ ಗೋಮುಖದಲ್ಲಿ ಈ ಒಂದು ಗಂಗಾ ನದಿ ಉಗಮವಾಗುತ್ತದ. ಉಗಮದಲ್ಲಿ ಈ ನದಿಯನ್ನ ಪ್ರಮುಖವಾಗಿ ಇದೇನದ ಉಗಮದಲ್ಲಿ ಈ ನದಿಯನ್ನ ಏನಂತ ಕರೀತಾರಂದ್ರ ಪ್ರಮುಖವಾಗಿ ಭಾಗೀರಥಿ ನದಿ ಅಂತೇಳಿ ಕರೀತಾರ. ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ಕೇಳಬಹುದು ನಾಳೆ ಪ್ರಶ್ನೆ ಏನಂತ, ಗಂಗಾ ನದಿಯನ್ನ ಉಗಮದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂದಾಗ ಭಾಗೀರಥಿ ಅಂತಕ್ಕಂತ ಒಂದು ಹೆಸರಿನಿಂದ ಇದನ್ನ ಕರೀತಾರೆ. ಮುಂದೆ ಏನಾಗುತ್ತಂದ್ರ ಇದು ಆಲಕ್ನಂದ ಕೇಳಿರ್ಬೋದು ಹೆಸರು ನೀವು. ಆಲಕ್ನಂದ ಮತ್ತು ಭಾಗೀರಥಿ ನದಿಗಳು ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಒಂದು ಸಂಗಮವಾದ ನಂತರ ಇದಕ್ಕ ಗಂಗಾ ನದಿ ಅಂತೇಳಿ ಕರೀತಾರ. ಆಲಕ್ನಂದ ಮತ್ತು ಭಾಗೀರಥಿ ನದಿಗಳು ಒಂದು ಎಲ್ಲಿ ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಏನಾಗ್ತಾವ ಇವು ಸಂಗಮವಾಗ್ತಾವ. ಸಂಗಮ ಅಂದ್ರ ಕೂಡಿಕೊಳ್ತಾವ. ಈ ಎರಡು ನದಿಗಳು ಕೂಡಿ ಒಂದೇ ಹೆಸರಿನಿಂದ ಕರೆಯಲ್ಪಡ್ತದ, ಅದುವೇ ಗಂಗಾ ನದಿ. ಅದನ್ನ ಗಂಗಾ ನದಿ ಅಂದ್ರ ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಯಾವ ಎರಡು ನದಿಗಳು ಸಂಧಿಸ್ತವ ಅಥವಾ
ಸಂಗಮವಾಗ್ತವ ಅಥವಾ ಕೂಡಿಕೊಳ್ತಾವ ಅಂದ್ರ ಮೊದಲನೇದಾಗಿ ಅಲಕನಂದ, ಆ ನಂತರ ಬರ್ತಕ್ಕಂಥದ್ದು ಭಾಗೀರಥಿ. ಈ ಎರಡು ನದಿಗಳು ಸಂಗಮವಾದ ಸ್ಥಳ ಯಾವುದು ಅಂದ್ರ ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಸಂಗಮವಾಗಿ ಅದನ್ನ ಗಂಗಾ ನದಿ ಅಂತೇಳಿ, ಎರಡು ನದಿಗಳ ಸಂಗಮವಾದ ನಂತರ ಇದಕ್ಕೆ ಏನಂತ ಕರೀತಾರ, ಗಂಗಾ ನದಿ ಅಂತೇಳಿ ಕರೀತಾರ. ಇದರ ಸರಿಸುಮಾರು ಉದ್ದ ಎಷ್ಟಿದೆ ಅಂದ್ರೆ, ಇದರ ಸರಿಸುಮಾರು ಉದ್ದ 2525 ಕಿಲೋಮೀಟರ್ ಇದು ವ್ಯಾಪ್ತಿಯನ್ನ ಅಂದ್ರೆ ಉದ್ದವನ್ನ ಹೊಂದಿದೆ ಅಂತೇಳಿ ಹೇಳಬಹುದು. ಇದು ಪ್ರಮುಖವಾಗಿ 2525 ಕಿಲೋಮೀಟರ್ ಉದ್ದವನ್ನ, ಅವು ಅಂದ್ರೆ ಅಗಲ ಅಂದ್ರೆ ತನ್ನ ವ್ಯಾಪ್ತಿಯನ್ನ 2500 ಕಿಲೋಮೀಟರ್ ಉಗಮದಿಂದ ಸಮುದ್ರದವರೆಗೆ ತನ್ನ ವ್ಯಾಪ್ತಿಯನ್ನ ಹೊಂದಿದೆ ಅಂತೇಳಿ ಹೇಳಬಹುದು. ಇದರ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆ ಅಂದ್ರೆ, ಇದರ ಒಟ್ಟು ಜಲಾನಯನ ಪ್ರದೇಶ ಅಂದ್ರೆ ಸುಮಾರು 10.86 ಲಕ್ಷ ಚದರ ಕಿಲೋಮೀಟರ್ ಇದರ ಜಲಾನಯನ ಪ್ರದೇಶ ಇದೆ ಅಂತೇಳಿ ಹೇಳಬಹುದು. ಅಂದ್ರೆ ಜಲಾನಯನ ಅಂದ್ರೆ ಇದು ಒಟ್ಟಾರೆ ಫಲವತ್ತಾದ ಭೂಮಿಯನ್ನ ಹೊಂದಿದೆ. ಇದು ಒಟ್ಟು ಇಷ್ಟು ಸುಮಾರು 10.86 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಇದು ನೀರಾವರಿಯನ್ನ ಒದಗಿಸ್ತಕ್ಕಂತ ಒಂದು ಬೃಹತ್ ಆದಂತ ಒಂದು ನದಿ ವ್ಯವಸ್ಥೆಯಾಗಿದೆ ಅಂತೇಳಿ ಹೇಳಬಹುದು. ಇದು ಮುಂದೆ ಹರಿತಕ್ಕಂತ ರಾಜ್ಯಗಳು ಯಾವುವು, ಇದು ಯಾವ ರಾಜ್ಯದಲ್ಲಿ ಹರಿಯುವ ರಾಜ್ಯಗಳು? ಮೊದಲನೇದಾಗಿ ಬರ್ತಕ್ಕಂಥದ್ದು, ಪ್ರಮುಖವಾಗಿ ಹರಿತಕ್ಕಂಥದ್ದು ಉತ್ತರಾಖಂಡ. ಎರಡನೆಯದಾಗಿ ಉತ್ತರ ಪ್ರದೇಶ, ಮೂರನೆಯದಾಗಿ ಬಿಹಾರ, ನಾಲ್ಕನೇದಾಗಿ ಜಾರ್ಖಂಡ್, ಐದನೇದಾಗಿ ಪಶ್ಚಿಮ ಬಂಗಾಳ. ಈ ಒಂದು ಪ್ರಮುಖವಾಗಿ ಇದು ಹರಿಯುವಂತ ರಾಜ್ಯಗಳು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ಹೇಳಬಹುದು. ಇದು ಈ ಒಂದು ರಾಜ್ಯಗಳ ಮೂಲಕ ಹರಿದು ಕೊನೆಯದಾಗಿ ಇದು ಎಲ್ಲಿ ಸೇರ್ತದೆ ಅಂದ್ರ, ಇದು ನಂತರ ಏನಾಗುತ್ತೆ, ಇದು ಬಾಂಗ್ಲಾದೇಶವನ್ನ ಪ್ರವೇಶಿಸ್ತದ. ಯಾವ ದೇಶ? ಬಾಂಗ್ಲಾದೇಶಕ್ಕೆ ಪ್ರವೇಶಿಸಿ ಅಲ್ಲಿ ಆ ಬಾಂಗ್ಲಾದೇಶಕ್ಕೆ ಪ್ರವೇಶಿಸಿದ ನಂತರ ನಮ್ಮ ಭಾರತದಲ್ಲಿ ಇದನ್ನ ಗಂಗಾ ನದಿ ಅಂತೇಳಿ ಕರೆದ್ರ, ಬಾಂಗ್ಲಾದೇಶದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಪದ್ಮ ಅಂತೇಳಿ ಕರೀತಾರೆ. ಪ್ರಮುಖವಾಗಿ ಎಕ್ಸಾಮ್ ಪ್ರಪೋಸ್ ಇದು ತುಂಬಾ ಇಂಪಾರ್ಟೆಂಟ್. ಗಂಗಾ ನದಿಯನ್ನ ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂದ್ರೆ ಪದ್ಮ ಅಂತಕ್ಕಂತ ಹೆಸರಿನಿಂದ ಇದನ್ನ ಕರೀತಾರೆ. ಇದು ಕೊನೆಯದಾಗಿ ಎಲ್ಲಿ ಹೋಗಿ ಸೇರ್ತದಂದ್ರ, ಪ್ರಮುಖವಾಗಿ ಇದು ಸೇರುವಂತ ಸ್ಥಳ ಇದು ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರಿ ತನ್ನ ಒಂದು ಹರಿಯುವಿಕೆಯನ್ನ ಇಲ್ಲಿಗೆ ಪೂರ್ಣಗೊಳಿಸ್ತದ. ಇದು ವಿಶ್ವದ ಅತ್ಯಂತ ದೊಡ್ಡದಾದಂತ ಒಂದು ಸುಂದರ್ಬನ್ ಡೆಲ್ಟಾವನ್ನ ರೂಪಿಸಿದೆ. ಪ್ರಮುಖವಾಗಿ ಇದು ವಿಶ್ವದ ಅತಿ ದೊಡ್ಡ ಡೆಲ್ಟಾವನ್ನ ರೂಪಿಸಿದೆ. ಅದು ಯಾವುದೆಂದರೆ ಸುಂದರ್ಬನ್ ಡೆಲ್ಟಾ. ಇದು ಎಲ್ಲಿ ಬರ್ತದ ಅಂದ್ರ, ಇದು ಗಂಗಾ ನದಿಯ ಒಂದು ತೀರ ಪ್ರದೇಶದಲ್ಲಿ ಇದು ವಿಶ್ವದ ಅತ್ಯಂತ ದೊಡ್ಡ ಡೆಲ್ಟಾವನ್ನ ಇದು ಸೃಷ್ಟಿ ಮಾಡಿದೆ ಅಂತೇಳಿ ಹೇಳಬಹುದು. ಈಗ ಮುಂದಿನದಾಗಿ ಇದು ಗಂಗಾ ನದಿಯ ಪ್ರಮುಖವಾದಂತ ಉಪನದಿಗಳು ಯಾವುವು ಅನ್ನೋದ್ರ ಬಗ್ಗೆ
ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಗಂಗಾ ನದಿಯ ಪ್ರಮುಖವಾದಂತ ಉಪನದಿಗಳು. ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಉಪನದಿಗಳಂತ ಹೇಳಿ ನಾವು ಎರಡು ಭಾಗವನ್ನ ವಿಭಜನೆ ಮಾಡ್ತೀವಿ. ಅದು ಯಾವ ರೀತಿ ಅಂದ್ರೆ, ಗಂಗಾ ನದಿಯನ್ನ ಪ್ರಮುಖವಾಗಿ ಗಂಗಾ ನದಿ ಈ ಒಂದು ಉತ್ತರಾಖಂಡದಲ್ಲಿ ಹುಟ್ಟಿದ್ರೆ ಇದು ಹೀಗೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಇದನ್ನ ಪ್ರಮುಖವಾಗಿ ನಾವು ಎರಡು ಭಾಗವಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಇದನ್ನ ನಾವು ಎಡದಂಡೆ ಅಂತೇಳಿ ಕರಿತೀವಿ. ಈ ಎಡದಂಡೆ ಇದನ್ನ ಬಲದಂಡೆ ಅಂತೇಳಿ ವಿಭಜನೆಯನ್ನ ಮಾಡ್ತೀವಿ. ಈ ಒಂದು ಪ್ರಮುಖವಾಗಿ ಎಡದಂಡೆಯ ಉಪನದಿಗಳು ಯಾವುವು ಅಂದ್ರೆ ಈ ರೀತಿ ಎಡದಿಂದ ಬಂದು ಈ ಒಂದು ಗಂಗಾ ನದಿಯನ್ನ ಸೇರ್ಪಡೆಗೊಳ್ಳುವಂತಹ ಒಂದು ನದಿಗಳು ಯಾವುವು ಅಂದ್ರೆ ಪ್ರಮುಖವಾಗಿ ಎಡದಂಡೆಯ ನದಿಗಳು, ಉಪನದಿಗಳು. ಪ್ರಮುಖವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ರಾಮಗಂಗಾ, ಎರಡನೇದು ಗೋಮಾತಿ, ಮೂರನೇದು ಗಡಕ್, ನಾಲ್ಕನೇದಾಗಿ ಕೋಶಿ, ಐದನೇದಾಗಿ ಮಹಾನಂದ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ. ಈ ಕೋಶಿಯನ್ನ ಯಾವ ಒಂದು ರಾಜ್ಯದ ಕಣ್ಣೀರಿನ ನದಿ ಅಂತೇಳಿ ಕರೀತಾರ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ಕೋಶಿ ನದಿ ಯಾವ ಒಂದು ರಾಜ್ಯದ ಕಣ್ಣೀರಿನ ನದಿ ಅಂತೇಳಿ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ತಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಎಡದಂಡೆಯ ನದಿಗಳನ್ನ ನಾವು ಇವತ್ತು ತಿಳಿದುಕೊಂಡೆವು. ಈಗ ಮುಂದಿನದಾಗಿ ಇರ್ತಕ್ಕಂಥದ್ದು ಬಲದಂಡೆಯ ನದಿಗಳು. ಅಂದ್ರೆ ಈ ಬಲದಂಡೆಯ ನದಿಗಳು, ಈ ಬಲಕ್ಕೆ ಬರ್ತಕ್ಕಂಥ ನದಿಗಳು, ಉಪನದಿಗಳು ಯಾವುವು ಅಂತ ಹೇಳಿ ತಿಳಿದುಕೊಳ್ಳೋಣ. ಬಲದಂಡೆಯ ಉಪನದಿಗಳು ಪ್ರಮುಖವಾಗಿ ಬಲದಂಡೆಯ ನದಿಗಳು ಯಾವುವು ಅಂದ್ರೆ ಯಮುನಾ, ಆ ನಂತರ ಬರುವುದು ಸೋನಾ, ಆ ನಂತರ ಬರುವುದು ದಾಮೋದರ್. ಇವು ಪ್ರಮುಖವಾಗಿ ಬರ್ತಕ್ಕಂಥ ಬಲದಂಡೆಯ ಉಪನದಿಗಳು. ಇಲ್ಲಿ ನಾವು ಗಂಗಾ ನದಿಯಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ಉಪನದಿಗಳನ್ನ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಎಡದಂಡೆಯ ನದಿಗಳು, ಎರಡನೇದಾಗಿ ಬಲದಂಡೆಯ ನದಿಗಳು. ಎಡದಂಡೆಯ ನದಿಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಗಂಗಾ ನದಿ, ಗೋಮಾತಿ, ಗಡಕ, ಕೋಸಿ, ಮಹಾನಂದ. ಅದೇ ರೀತಿ ಬಲದಂಡೆಯ ಉಪನದಿಗಳು ಯಾವುವು ಅಂದ್ರೆ ಯಮುನಾ, ಸೋನಾ, ದಾಮೋದರ್. ಇವು ಪ್ರಮುಖವಾದಂತ ಗಂಗಾ ನದಿಯ ಉಪನದಿಗಳಾಗಿವೆ. ಇವು ಈ ರೀತಿಯಾಗಿ ನಾವು ಗಂಗಾ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಂಡೆವು. ಗಂಗಾ ನದಿಯ ಪ್ರಮುಖ ಸಂಗಮಗಳು ಅಂದ್ರೆ ಗಂಗಾ ನದಿಯು ಪ್ರಮುಖವಾಗಿ ಯಾವ ಯಾವ ಸ್ಥಳದಲ್ಲಿ ಸಂಗಮವಾಗ್ತದ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಗಂಗಾ ನದಿಯು ಏನಾಗತ್ತಂದ್ರ ಪ್ರಯಾಗದಲ್ಲಿ ಎರಡು ನದಿಗಳು ಒಂದು ಕೂಡಿಕೊಂಡು ಈ ಒಂದು ಗಂಗಾ ನದಿ ಅಂತೇಳಿ ಆಗುತ್ತಾ. ಪ್ರಮುಖವಾಗಿರ್ತಕ್ಕಂಥದ್ದು ಭಾಗೀರಥಿ. ಇದು ಹಿಂದಿನ ಇದರಲ್ಲಿ ಹೇಳಿದೀನಿ, ಭಾಗೀರಥಿ ಮತ್ತು ಆಲಕನಂದ. ಗಂಗಾ ನದಿಯ ಮೊದಲ ಹೆಸರು ಯಾವುದಂದ್ರ ಭಾಗೀರಥಿ ನದಿ. ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳಿ, ಗಂಗಾ ನದಿಯ ಮೊದಲ ಹೆಸರು ಭಾಗೀರಥಿ.
ಗಂಗಾ ನದಿ ಅಂತ ಹೆಸರು ಬರಲು ಕಾರಣ ಈ ಒಂದು ಭಾಗೀರಥಿ ಮತ್ತು ಅಲಕ್ನಂದಾ ನದಿಗಳು ಎಲ್ಲಿ ದೇವಪ್ರಯಾಗದಲ್ಲಿ ಸಂಗಮವಾದ ನಂತರ ಇದಕ್ಕ ಏನಂತ ಕರೆದ್ರು, ಗಂಗಾ ನದಿ ಅಂತೇಳಿ ಹೆಸರು ಬಂತಂತೇಳಿ ನಾವು ತಿಳಿದುಕೊಳ್ಳಬೇಕು. ಮುಂದಿನದ್ದಾಗಿ ಪ್ರಯಾಗರಾಜ್. ಈ ಒಂದು ಪ್ರಯಾಗರಾಜ್ನಲ್ಲಿ ಪ್ರಮುಖವಾಗಿ 3 ನದಿಗಳು ಸಂಗಮವಾಗ್ತವ. ಮೊದಲನೇದಾಗಿ ಇರ್ತಕ್ಕಂಥದ್ದು ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ. ಈ 3 ನದಿಗಳು ಕೂಡ ಈ ಒಂದು ಗಂಗಾ ನದಿಯಿಂದ ಸಂಗಮವಾಗ್ತವ ಅಂತೇಳಿ ಹೇಳಬಹುದು. ಈ ಗಂಗಾ ನದಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತ ನಗರಗಳು ಪ್ರಮುಖವಾಗಿ ಗಂಗಾ ನದಿಗೆ ಹೊಂದಿಕೊಂಡಿರುವಂತಹ ಪ್ರಮುಖವಾದಂತ ನಗರಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಋಷಿಕೇಶ್, ಹರಿದ್ವಾರ. ಇವು ಹಿಂದೂಗಳ ಪವಿತ್ರವಾದಂತಹ ಸ್ಥಳಗಳು ಕೂಡ ಹೌದು. ಹರಿದ್ವಾರ, ಕಾನ್ಪುರ್, ಆಮೇಲೆ ಪ್ರಯಾಗರಾಜ್, ವಾರಣಾಸಿ, ಪಾಟ್ನಾ, ಆನಂತರ ಕಲ್ಕತ್ತಾದ ಪ್ರಮುಖವಾದಂತಹ ನದಿ ಯಾವುದು ಅಂತೇಳಿ ಕಾಮೆಂಟ್ ಮಾಡಿ. ಕಲ್ಕತ್ತಾದಲ್ಲಿರ್ತಕ್ಕಂಥ ಹರಿಯುವಂತ ಪ್ರಮುಖ ನದಿ ಯಾವುದು ಅಂತೇಳಿ ನಿಮ್ಮ ಒಂದು ಕಾಮೆಂಟ್ ಮಾಡಿ. ಇವು ಪ್ರಮುಖವಾದಂತ ನಗರಗಳಲ್ಲಿ ಹರಿಯುವಂತಹ ಒಂದು ಗಂಗಾ ನದಿಯು ಪ್ರಮುಖವಾಗಿ ಈ ಎಲ್ಲ ನಗರಗಳನ್ನ ಸಂಧಿಸ್ತದ. ಈ ಒಂದು ಗಂಗಾ ನದಿಯ ಪ್ರಮುಖ ಒಂದು ಮಹತ್ವ ಏನಪ್ಪಾ ಅಂದ್ರೆ, ಇದು ಪ್ರಮುಖವಾಗಿ ಆರ್ಥಿಕವಾಗಿ ಯಾವ ರೀತಿಯ ಮಹತ್ವವನ್ನು ಹೊಂದಿದೆ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಆರ್ಥಿಕವಾಗಿ ಇದು ತನ್ನದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದೆ. ಇದು ಉತ್ತರ ಭಾರತದ ಕೃಷಿಗೆ ಜೀವನಾಡಿ. ಅಂದ್ರೆ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳಿಗೆ ಇದು ಜೀವನಾಡಿ ಅಂತೇಳಿ ಹೇಳಬಹುದು. ಇದರ ಆಧಾರ ಇದೆ ಒಂದು ಕೃಷಿಗೆ ತುಂಬಾ ಅವಶ್ಯಕವಾದಂತಹ ನೀರಾವರಿಯನ್ನ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವುದರಲ್ಲಿ ಇದರ ಮಹತ್ವ ಪ್ರಮುಖವಾಗಿದೆ. ಎರಡನೆಯದಾಗಿ ಜಲ ವಿದ್ಯುತ್ ಮತ್ತು ನೀರಾವರಿಗೆ ಪ್ರಮುಖ ಮೂಲ. ಇದರಿಂದ ಜಲ ವಿದ್ಯುತ್ ಉತ್ಪಾದನೆ ಆಗುತ್ತೆ ಮತ್ತು ನೀರಾವರಿ ಕೂಡ ಇದರಿಂದ ಮಹತ್ವವನ್ನು ಪಡೆದಿದೆ. ಅದೇ ರೀತಿ ಪ್ರಮುಖವಾಗಿ ಗಂಗಾ ನದಿಗೆ ಆಗ್ತಕ್ಕಂಥ ಪರಿಸರ ಸಮಸ್ಯೆಗಳು ಯಾವುವು? ಪರಿಸರ ಸಮಸ್ಯೆಗಳು ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಪ್ರಮುಖವಾಗಿ ಆಗ್ತಕ್ಕಂಥ ಸಮಸ್ಯೆ ಯಾವುದು ಅಂದ್ರೆ ಕೈಗಾರಿಕಾ ತ್ಯಾಜ್ಯ. ಈ ಒಂದು ಕೈಗಾರಿಕಾ ತ್ಯಾಜ್ಯ ಅಂತಕ್ಕಂಥದ್ದು ಗಂಗಾ ನದಿಗೆ ಇರ್ತಕ್ಕಂಥ ಪ್ರಮುಖವಾದಂತಹ ಸಮಸ್ಯೆ ಅಂತ ಹೇಳಬಹುದು. ಯಾಕಂದ್ರೆ ಗಂಗಾ ನದಿಯ ತೀರದಲ್ಲಿ ಬರ್ತಕ್ಕಂಥ ನಗರಗಳಲ್ಲಿ ಇರ್ತಕ್ಕಂಥ ಋಷಿಕೇಶು, ಹರಿದ್ವಾರ, ಕಾನ್ಪುರ, ಪ್ರಯಾಗರಾಜ, ವಾರಣಾಸಿ, ಪಾಟ್ನಾ, ಕಲ್ಕತ್ತಾ ಈ ಪ್ರಮುಖ ನಗರಗಳಿಂದ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಂದ ಏನಾಗ್ತದೆ, ಕೈಗಾರಿಕಾ ತ್ಯಾಜ್ಯಗಳನ್ನ ಈ ಒಂದು ನದಿಗೆ, ಅಲ್ಲಿರುವ ಕಲುಷಿತ ತ್ಯಾಜ್ಯವನ್ನ ಈ ಒಂದು ನದಿಗೆ ಹರಿಬಿಡ್ತಾ ಇರೋದ್ರಿಂದ ಗಂಗಾ ನದಿ ಅಂತಕ್ಕಂಥದ್ದು ಬಹಳಷ್ಟು ಮಲಿನ ಆಗ್ತಾ ಇದೆ ಅಂತೇಳಿ ಹೇಳಬಹುದು. ಎರಡನೆಯದಾಗಿರ್ತಕ್ಕಂಥದ್ದು ಒಳಚರಂಡಿ ನೀರಿನ ಮಾಲಿನ್ಯ. ಪ್ರಮುಖವಾಗಿ ಈ ಎಲ್ಲಾ ನಗರಗಳ ಒಂದು ಒಳಚರಂಡಿ ನೀರದ ಆ ಒಂದು ಕಲುಷಿತ ನೀರು ಒಂದು ಶುದ್ಧೀಕರಣ ಆಗದೆ
ನದಿಗೆ ನದಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ನದಿಗೆ ಬಿಡೋದ್ರಿಂದ ಏನಾಗುತ್ತಾ ಇದೆ ಅಂದ್ರೆ ಗಂಗಾ ನದಿ ಅಂತಕ್ಕಂಥದ್ದು ಪ್ರಮುಖವಾಗಿ ಕಲುಷಿತ ಆಗ್ತಾ ಇದೆ. ಅದೇ ರೀತಿ ಮೂರನೇದಾಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ತ್ಯಾಜ್ಯ. ಇದು ಪ್ರಮುಖವಾದಂತ ಸಮಸ್ಯೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ತ್ಯಾಜ್ಯ ಅಲ್ಲಿರ್ತಕ್ಕಂಥ ಏನದ ಈ ನದಿಗಳಿಗೆ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಒಂದು ಶೇಖರಣೆ ಆಗ್ತಾ ಇದೆ. ಅದೇ ರೀತಿ ಪ್ರವಾಸಿಗರು ಕೂಡ, ಯಾಕಂದ್ರೆ ಪ್ರಮುಖವಾದಂತ ಅದು ಹಿಂದೂ ಧರ್ಮದ ಪ್ರಮುಖವಾದಂತಹ ಒಂದು ಧಾರ್ಮಿಕ ಕೇಂದ್ರಗಳಾಗಿರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ, ನಮ್ಮ ಒಂದು ಧಾರ್ಮಿಕ ನಂಬಿಕೆಯಿಂದ ಲಕ್ಷಾಂತರ ಪ್ರವಾಸಿಗರು ವರ್ಷ ಪೂರ ಒಂದು ಪ್ರವಾಸ ಕೈಗೊಳ್ಳುವುದರಿಂದ ಅಲ್ಲಿ ಸ್ನಾನ ಮಾಡಿ ತಮ್ಮ ಎಲ್ಲ ದಿನನಿತ್ಯದ ತಮ್ಮ ಎಲ್ಲ ಉಡುಗೆ ತೊಡುಗೆಗಳನ್ನ ಅಲ್ಲಿಯೇ ಬಿಟ್ಟು ಬರೋದ್ರಿಂದ ಅದು ಏನಾಗ್ತಾ ಇದೆ, ಕಲುಷಿತ ಆಗ್ತಾ ಇದೆ. ಹಾಗಾಗಿ ಗಂಗಾ ನದಿಯ ಕಲುಷಿತವನ್ನ ಒಂದು ಶುದ್ಧೀಕರಣ ಮಾಡ್ಲಿಕ್ಕಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ 2 ಯೋಜನೆಗಳನ್ನ ಪ್ರಮುಖವಾಗಿ ಪ್ರಾರಂಭಿಸಿದೆ. ಮೊದಲನೇದಾಗಿ ಪ್ರಮುಖವಾಗಿ ಯೋಜನೆಗಳು, ಮೊದಲನೇದಾಗಿ ಬರ್ತಕ್ಕಂಥದ್ದು ನಮಾಮಿ ಗಂಗೆ, ಎರಡನೇದಾಗಿ ಬರ್ತಕ್ಕಂಥದ್ದು ಗಂಗಾ ಆಕ್ಷನ್ ಪ್ಲಾನ್. ಗಂಗಾ ಆಕ್ಷನ್ ಪ್ಲಾನ್ ಈ ಪ್ರಮುಖವಾಗಿ 2 ಯೋಜನೆಗಳನ್ನ ಏನದ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ ಅಂತ ಹೇಳಬಹುದು. ಮೊದಲನೇದಾಗಿ ನಾವು ಒಂದು ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ನಮಾಮಿ ಗಂಗೆ, ಈ ಒಂದು ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆ ನಮಾಮಿ ಗಂಗೆ ಇದು ಒಂದು ಗಂಗಾ ನದಿಯನ್ನ ಸ್ವಚ್ಛಗೊಳಿಸುವುದು ಮತ್ತು ಮಾಲಿನ್ಯವನ್ನ ತಡೆಯುವುದು ಮತ್ತು ನದಿಯ ಪುನರುಜ್ಜೀವನ ಪ್ರಮುಖವಾದಂತಹ ಒಂದು ಮುಖ್ಯ ಉದ್ದೇಶ ಆಗಿದೆ. ಈ ಯೋಜನೆ ಅಂತಕ್ಕಂಥದ್ದು 2014ರಲ್ಲಿ ಈ ಒಂದು ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಲಾಯಿತು. ಯಾವ ಇಲಾಖೆ ಜಾರಿಗೊಳಿಸಿತ್ತು ಅಂದ್ರೆ ಜಲಶಕ್ತಿ ಸಚಿವಾಲಯ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವಾಲಯ ಅಂತಕ್ಕಂಥ ಇಲಾಖೆ ಈ ಒಂದು ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಿತ್ತು. ಇದನ್ನ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನಿಂಗ್ ಗಂಗಾ ಅಂತಕ್ಕಂಥ ಸಂಸ್ಥೆ ಏನದ ಅನುಷ್ಠಾನವನ್ನ ಮಾಡಿ ಇದನ್ನ ಪ್ರಾರಂಭವನ್ನ ಮಾಡಿದೆ. ಇದರ ಪ್ರಮುಖ ಉದ್ದೇಶಗಳು ಯಾವುವು ಅಂದ್ರೆ, ನಮಾಮಿ ಗಂಗೆಯ ಉದ್ದೇಶಗಳು, ಮೊದಲನೇದಾಗಿ ಗಂಗಾ ನದಿಯ ನೀರಿನ ಮಾಲಿನ್ಯ ಕಡಿಮೆ ಮಾಡುವುದು. ಗಂಗಾ ನದಿಯ ಗಂಗಾ ನದಿ ನೀರಿನ ಮಾಲಿನ್ಯ ಕಡಿಮೆ ಮಾಡುವುದು. ಎರಡನೇದಾಗಿ ನಗರ ಕೊಳಚೆ ನೀರನ್ನ ಶುದ್ಧೀಕರಿಸಿ ನದಿಗೆ ಸೇರಿಸುವುದು. ಅಂದ್ರೆ ಒಳಚರಂಡಿಯ ನೀರನ್ನ ಶುದ್ಧೀಕರಿಸಿ ನದಿಗೆ ಸೇರಿಸುವುದು. ಆ ನಂತರ ಕೈಗಾರಿಕಾ ತ್ಯಾಜ್ಯಗಳ ನಿಯಂತ್ರಣ. ತ್ಯಾಜ್ಯಗಳ ನಿಯಂತ್ರಣ. ನಾಲ್ಕನೇದಾಗಿ ನದಿ ತೀರಗಳ ಅಭಿವೃದ್ಧಿ ಮತ್ತು ಸ್ವಚ್ಛತೆ. ತೀರಗಳ ಅಭಿವೃದ್ಧಿ ಮತ್ತು ಸ್ವಚ್ಛತೆ. ಐದನೇದಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು.
ಜಾಗೃತಿ ಮೂಡಿಸುವುದು ಇವು ಪ್ರಮುಖವಾದಂತ ಒಂದು ಉದ್ದೇಶ ಅಂತೇಳಿ ಹೇಳಬಹುದು. ನೆಕ್ಸ್ಟ್, ಎರಡನೇ ಒಂದು ಪ್ರಮುಖವಾದಂತ ಯೋಜನೆ ಯಾವುದಂದರೆ ಅದುವೇ ಗಂಗಾ ಆಕ್ಷನ್ ಪ್ಲಾನ್. ಗಂಗಾ ಆಕ್ಷನ್ ಪ್ಲಾನ್ ಗಂಗಾ ನದಿಯ ಮಾಲಿನ್ಯವನ್ನು ನಿಯಂತ್ರಿಸಿ ನದಿಯನ್ನ ಸ್ವಚ್ಛಗೊಳಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಆರಂಭಿಸಿದಂತ ಮೊದಲ ಒಂದು ಪ್ರಮುಖವಾದಂತ ಯೋಜನೆ ಯಾವುದಂದ್ರೆ ಅದುವೇ ಗಂಗಾ ಆಕ್ಷನ್ ಪ್ಲಾನ್. ಈ ಒಂದು ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥದ್ದನ್ನ 14 ಜನವರಿ 1986ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತ ಯಾರು ರಾಜೀವ್ ಗಾಂಧಿ ಅವರು ಇದನ್ನ ಆರಂಭಿಸ್ತಾರಂತೇಳಿ ಹೇಳಬಹುದು. ಯಾವುದನ್ನ? ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥ ಒಂದು ಗಂಗಾ ನದಿಯನ್ನ ಸ್ವಚ್ಛಗೊಳಿಸುವಂತಹ ಒಂದು ಯೋಜನೆಯನ್ನ ಆರಂಭಿಸಿದವರು ಯಾರಂದ್ರೆ ರಾಜೀವ್ ಗಾಂಧಿ ಅವರು. ಎಷ್ಟನೇ ಇಸ್ವಿಯಲ್ಲಿ ಆರಂಭಿಸಿದ್ರಂದ್ರ 14 ಜನವರಿ 1986ರಲ್ಲಿ ಈ ಒಂದು ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥ ಒಂದು ಯೋಜನೆಯನ್ನ ಆರಂಭಿಸಿದ್ರು. ಇದರ ಪ್ರಮುಖ ಉದ್ದೇಶ ಏನಾಗಿದೆ ಅಂದ್ರೆ ಗಂಗಾ ನದಿಯನ್ನ ಮಾಲಿನ್ಯವನ್ನ ಕಡಿಮೆ ಮಾಡಿ ನದಿಯ ನೀರಿನ ಗುಣಮಟ್ಟವನ್ನ ಸುಧಾರಿಸುವುದಾಗಿದೆ. ಇದರಲ್ಲಿ ಪ್ರಮುಖವಾಗಿ 2 ಹಂತಗಳಲ್ಲಿ ಈ ಒಂದು ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥದ್ದನ್ನ ಅನುಷ್ಠಾನ ಮಾಡಿದ್ರು. ಮೊದಲನೇ ಹಂತದ್ದು ಯಾವುದು ಅಂದ್ರೆ ಗಂಗಾ ಆಕ್ಷನ್ ಪ್ಲಾನ್ ಮೊದಲನೇ ಹಂತ ಯಾವಾಗ ಪ್ರಾರಂಭವಾಯ್ತು ಅಂದ್ರೆ 1ನೇ ಹಂತ 1985ರಿಂದ 1986ರಿಂದ ಇದು ಪ್ರಾರಂಭ ಆಯಿತು. 1985-86ರಿಂದ ಇದು ಪ್ರಾರಂಭ ಆಯಿತು ಅಂತೇಳಿ ಹೇಳ್ಬಹುದು. ಎರಡನೇ ಹಂತ 1993ರಲ್ಲಿ ಇದು ಪ್ರಾರಂಭ ಆಯ್ತಂತೇಳಿ ಹೇಳಬಹುದು. ಈಗ ಇಲ್ಲಿಯವರೆಗೆ ಒಟ್ಟು ಈ ಒಂದು ಭಾರತದ ನದಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಗಂಗಾ ನದಿಯ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದೆವು. ಈಗ ಒನ್ಸ್ ಅಗೇನ್ ರಿಟರ್ನ್ ಆಗಿ ಇಲ್ಲಿವರೆಗೆ ನಾವು ಯಾವುದನ್ನ ತಿಳ್ಕೊಂಡಿದ್ದೀವಿ ಒಂದ್ಸಲ ರಿವಿಷನ್ ಮಾಡೋಣ. ಒಂದು ಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ನದಿ ಯಾವುದು ಅಂದ್ರೆ ಗಂಗಾ ನದಿ ಅಂತೇಳಿ ಹೇಳಬಹುದು. ಈ ಗಂಗಾ ನದಿಯು ಪ್ರಮುಖವಾಗಿ ಎಲ್ಲಿ ಉತ್ತರ ಭಾರತಕ್ಕ ಪ್ರಮುಖವಾದಂತ ಒಂದು ಕೃಷಿ, ಕುಡಿಯುವ ನೀರು, ಧಾರ್ಮಿಕ ಜೀವನದ ಮೇಲೆ ಅತ್ಯಂತ ಪ್ರಮುಖವಾದಂತ ಒಂದು ತನ್ನದೇ ಆದಂತ ಪಾಲನ್ನ ಈ ಒಂದು ಗಂಗಾ ನದಿಯನ್ನು ಹೊಂದಿದೆ ಅಂತೇಳಿ ಹೇಳಬಹುದು. ಅದೇ ರೀತಿ ಈ ಒಂದು ಗಂಗಾ ನದಿ ಅಂತಕ್ಕಂಥದ್ದು ಎಲ್ಲಿ ಉಗಮ ಆಗ್ತದಂದ್ರ ಗಂಗೋತ್ರಿಯ ಹಿಮ ನದಿಯ ಗೋಮುಖದ ಎಂಬಲ್ಲಿ ಏನಾಗುತ್ತಾ ಅಂದ್ರ ಗೋಮುಖ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದು ಗಂಗಾ ನದಿಯು ಉಗಮ ಆಗ್ತದ. ಗಂಗಾ ನದಿಯ ಮೊದಲ ಹೆಸರು ಯಾವುದಂದ್ರ ಭಾಗೀರಥಿ ನದಿ. ಇದನ್ನ ಮೊದಲು ಭಾಗೀರಥಿ ನದಿ ಅಂತೇಳಿ ಕರಿತಿದ್ರು. ಅವಾಗ ಏನಾಯ್ತು, ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಗಂಗಾ ನದಿ ಏನದ ಈ ಆಲಕ್ನಂದ ಮತ್ತು ಭಾಗೀರಥಿ ನದಿಗಳ ಸಂಗಮದಿಂದ ಏನಾಯ್ತು ಗಂಗಾ ನದಿ ಅಂತೇಳಿ ಇದನ್ನ ಕರಿತಾ ಇದ್ರು. ಅದೇ ರೀತಿ ಇದರ ಉದ್ದ ಎಷ್ಟಿದೆ ಅಂದ್ರೆ 2525 ಕಿಲೋಮೀಟರ್ ಇದರ ಉದ್ದವನ್ನ ಹೊಂದಿದೆ. ಅಂದ್ರೆ ಉಗಮದಿಂದ ಸಮುದ್ರದವರೆಗೆ ಇದು 2525 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ ಅಂತೇಳಿ ಹೇಳಬಹುದು. ಇದರ ಪ್ರಮುಖ ಜಲಾನಯನ ಎಷ್ಟು ಪ್ರದೇಶದ ಇದು ವ್ಯಾಪ್ತಿಯನ್ನ ಹೊಂದಿದೆ ಅಂದ್ರೆ 10.86 ಲಕ್ಷ ಚದರ ಕಿಲೋಮೀಟರ್ ಜಲಾನಯನ ವ್ಯಾಪ್ತಿಯನ್ನ ಇದು ಹೊಂದಿದೆ ಅಂತೇಳಿ ಹೇಳಬಹುದು. ಇದು ಪ್ರಮುಖವಾಗಿ ಹರಿತಕ್ಕಂತ ರಾಜ್ಯಗಳು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಅಂತೇಳಿ ಹೇಳಬಹುದು. ಪ್ರಮುಖವಾಗಿ 5 ರಾಜ್ಯಗಳಲ್ಲಿ ಈ ಒಂದು ಗಂಗಾ ನದಿ ಅಂತಕ್ಕಂಥದ್ದು ಹರಿತದೆ ಅಂತೇಳಿ ಹೇಳಬಹುದು. ಇದು ಭಾರತದಲ್ಲಿ 5 ರಾಜ್ಯಗಳ ಮೂಲಕ ಹರಿದು ಕೊನೆಯದಾಗಿ ಬಾಂಗ್ಲಾದೇಶವನ್ನ ಪ್ರವೇಶಿಸ್ತದ. ಬಾಂಗ್ಲಾದೇಶವನ್ನ ಪ್ರವೇಶಿಸಿದ ಮೇಲೆ ಗಂಗಾ ನದಿಯನ್ನ ಏನಂತ ಕರೀತಾರೆ? ಈ ಒಂದು ಗಂಗಾ ನದಿಯನ್ನ ಪದ್ಮಾ ನದಿ ಅಂತೇಳಿ ಬಾಂಗ್ಲಾದೇಶದಲ್ಲಿ ಕರೀತಾರೆ. ಬಾಂಗ್ಲಾದೇಶವನ್ನ ಸೇರುವ ಮೂಲಕ ಬಾಂಗ್ಲಾದೇಶದ ಮೂಲಕ ಕೊನೆಯದಾಗಿ ಇದು ಬಂಗಾಳ ಕೊಲ್ಲಿಯನ್ನ ಸೇರಿ ತನ್ನ ಒಂದು ವ್ಯಾಪ್ತಿಯನ್ನ ಸಮಾಪ್ತಿಗೊಳಿಸಿ ಬಂಗಾಳ ಕೊಲ್ಲಿಯಲ್ಲಿ ವಿಲೀನಗೊಳ್ಳುತ್ತದೆ. ಆ ನಂತರ ಇದು ವಿಶ್ವದ ಅತ್ಯಂತ ದೊಡ್ಡದಾದಂತ ಒಂದು ಡೆಲ್ಟಾವನ್ನ ರೂಪಿಸಿದೆ. ಅದುವೇ
ಸುಂದರ್ಬನ್ ಡೆಲ್ಟಾ ಅಂತ ಹೇಳಿ ನಾವು ಕರಿಬಹುದು. ಆ ನಂತರ ಇದರ ಒಂದು ಉಪನದಿಗಳು, ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಬರ್ತಕ್ಕಂಥ ಉಪನದಿಗಳು ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಎಡದಂಡೆಯ ನದಿಗಳು. ಆ ಎಡದಂಡೆಯ ನದಿಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವು ರಾಮಗಂಗಾ, ಗೋಮಾತಿ, ಗಡಕ, ಕೋಶಿ, ಮಹಾನಂದ. ಈ 5 ನದಿಗಳೇನದವ ಗಂಗಾ ನದಿಯ ಎಡದಂಡೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಉಪನದಿಗಳಂತೇಳಿ ನಾವು ಹೇಳಬಹುದು. ಆ ನಂತರ ಬಲದಂಡೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಉಪನದಿಗಳು ಯಾವುವು ಅಂದ್ರೆ ಯಮುನಾ, ಸೋನಾ, ದಾಮೋದರ್ ಅಂತೇಳಿ ಹೇಳಬಹುದು. ಅದೇ ರೀತಿ ಗಂಗಾ ನದಿಯ ಪ್ರಮುಖವಾದಂಥ ಒಂದು ಸಂಗಮಗಳು ಯಾವುವು ಅಂದ್ರೆ ದೇವಪ್ರಯಾಗದಲ್ಲಿ ಭಾಗೀರಥಿ ಮತ್ತು ಅಲಕ್ನಂದಾ ನದಿಗಳು ಈ ಒಂದು ಗಂಗಾ ನದಿಯಲ್ಲಿ ಇರ್ತಕ್ಕಂಥದ್ದು ಸಂಗಮವಾಗ್ತವ. ಆ ನಂತರ ಇದನ್ನ ಗಂಗಾ ನದಿ ಅಂತೇಳಿ ಕರೀತಾರ. ಅದೇ ರೀತಿ ಪ್ರಯಾಗ್ರಾಜ್ನಲ್ಲಿ ಏನದ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಒಂದು ಸಂಗಮ ಆಗ್ತಾವ ಅಂತೇಳಿ ಹೇಳಬಹುದು. ಮುಂದಿನದಾಗಿ ಈ ಒಂದು ಗಂಗಾ ನದಿಯ ತೀರದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ನಗರಗಳು ಯಾವುವು ಅಂದ್ರೆ ಋಷಿಕೇಶ, ಹರಿದ್ವಾರ, ಕಾನ್ಪುರ, ಪ್ರಯಾಗ್ರಾಜ, ವಾರಣಾಸಿ, ಪಾಟ್ನಾ, ಕಲ್ಕತ್ತಾ. ಇವು ಪ್ರಮುಖವಾದಂಥ ನದಿಗಳಂತೇಳಿ ಹೇಳ್ಬೋದು. ಅದೇ ರೀತಿ ಕಲ್ಕತ್ತಾದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ನದಿಯನ್ನ ತಾವು ಕಾಮೆಂಟ್ ಮಾಡಿ ಅಂತೇಳಿ ಹೇಳಿದ್ದೀನಿ ಈಗಾಗಲೇ. ಅದೇ ರೀತಿ ಮುಂದಿನದಾಗಿ ಈ ಒಂದು ಗಂಗಾ ನದಿಯ ಆರ್ಥಿಕವಾಗಿರ್ತಕ್ಕಂಥ ಮಹತ್ವ ಏನಂದ್ರೆ ಇದು ಉತ್ತರ ಭಾರತದಲ್ಲಿ ಹರಿತಕ್ಕಂಥ ಪ್ರಮುಖವಾದಂಥ ಒಂದು ಜೀವನಾಡಿ ನದಿಯಾಗಿದೆ. ಇದು ಜಲವಿದ್ಯುತ್ ನೀರಾವರಿಗೆ ಪ್ರಮುಖವಾದಂಥ ಒಂದು ಮಹತ್ವವನ್ನ ನೀಡಿದೆ ಅಂತ ಹೇಳಬಹುದು. ಅದೇ ರೀತಿ ಒಳನಾಡು ಜಲ ಸಾರಿಗೆಗೆ ಇದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದೇ ರೀತಿ ಧಾರ್ಮಿಕವಾಗಿರ್ತಕ್ಕಂಥ ಮಹತ್ವ ಏನಂದ್ರ ಈ ಒಂದು ಪವಿತ್ರವಾದಂಥ ಒಂದು ನದಿ ಈ ಗಂಗಾ ನದಿ ಅಂತ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಕುಂಭಮೇಳ ಮತ್ತು ಗಂಗಾ ಆರತಿ ಅಂತಕ್ಕಂಥ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಸ್ಥಳದಲ್ಲಿ ನಡೀತಾವಂತ ಹೇಳಬಹುದು. ಕುಂಭಮೇಳ ಅಂತಕ್ಕಂಥದ್ದು ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ನಮ್ಮ ಅವಧಿಯಲ್ಲಿ ಕುಂಭಮೇಳ ಅಂತಕ್ಕಂಥದ್ದು ನಡೆದಿದೆ. ಈ ಒಂದು ಕುಂಭಮೇಳ ಅಂತಕ್ಕಂಥದ್ದು ಎಲ್ಲಿ ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ಬರ್ತದೆ. ಪ್ರಯಾಗ್ರಾಜು ಗಂಗಾ, ಯಮುನಾ, ಸರಸ್ವತಿ ನದಿಗಳ ಒಂದು ಪ್ರಮುಖವಾದಂಥ ಒಂದು ಸ್ಥಳದ ಸಂಗಮವಾದಂಥ ಸ್ಥಳ ಆಗಿದೆ. ಈ ಒಂದು ಕುಂಭಮೇಳ ಅಂತಕ್ಕಂಥದ್ದು ಪ್ರಮುಖವಾಗಿ 4 ಸ್ಥಳಗಳಲ್ಲಿ ಈ ಕುಂಭಮೇಳ ನಡೀತದ. ಪ್ರಮುಖವಾಗಿ ಪ್ರಯಾಗ್ರಾಜ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಈ ಒಂದು ಕುಂಭಮೇಳ ಅಂತಕ್ಕಂಥದ್ದು ನಡೀತದ. ಇದು ಅದೇ ರೀತಿ ಕುಂಭಮೇಳದಲ್ಲಿ ಬರ್ತಕ್ಕಂಥ ವಿಧಗಳು, ಪ್ರಮುಖವಾಗಿ ಕುಂಭಮೇಳದಲ್ಲಿ 4 ವಿಧಗಳು ಬರ್ತಾವ. ಮೊದಲನೇದಾಗಿರ್ತಕ್ಕಂಥದ್ದು ಮಹಾಕುಂಭಮೇಳ. ಇದು 144 ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ಅಂತಕ್ಕಂಥದ್ದು ನಡೀತದ. ಅದೇ ರೀತಿ ಪೂರ್ಣ ಕುಂಭಮೇಳ, ಇದು 12 ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ನಡೀತದ. ಅದೇ ರೀತಿ ಅರ್ಧ ಕುಂಭಮೇಳ, ಇದು 6 ವರ್ಷಗಳಿಗೊಮ್ಮೆ ಈ ಕುಂಭಮೇಳ ನಡೀತದ. ಅದೇ ರೀತಿ ಮಾಘ ಮೇಳ ಅಂತಕ್ಕಂಥದ್ದು ಪ್ರತಿ ವರ್ಷಕ್ಕೊಮ್ಮೆ ಇದು ಒಂದೇ ಸ್ಥಳದಲ್ಲಿ ನಡೀತದ. ಈ 3 ಕುಂಭಮೇಳಗಳೇನದಾವ ಇವು ಹರಿದ್ವಾರ, ನಾಸಿಕ್, ಪ್ರಯಾಗ್ರಾಜ, ಇಲ್ಲ ಇದು ಉಜ್ಜಯಿನಿ ಅಂತಕ್ಕಂಥ ಇನ್ನಿತರ ಸ್ಥಳದಲ್ಲಿ ನಡೆದ್ರೆ ಈ ಒಂದು ಏನದ ಮಾಘ ಕುಂಭಮೇಳ ಅಂತಕ್ಕಂಥದ್ದು ಪ್ರತಿ ವರ್ಷ ಪ್ರಯಾಗ್ರಾಜ್ನಲ್ಲಿ ಮಾತ್ರ ಈ ಒಂದು ಕುಂಭಮೇಳ ಅಂತಕ್ಕಂಥದ್ದು ನಡೀತದ. ಈ ರೀತಿ ಗಂಗಾ ನದಿಗಿರ್ತಕ್ಕಂಥ ಪ್ರಮುಖವಾದಂತಹ ಪರಿಸರ ಸಮಸ್ಯೆಗಳು ಯಾವುವು ಅಂದ್ರೆ ಈ ಒಂದು ಕೈಗಾರಿಕಾ ತ್ಯಾಜ್ಯ, ಅಂದ್ರೆ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಗಲೀಜು, ಕಲುಷಿತ ನೀರು, ಕಲುಷಿತ ತ್ಯಾಜ್ಯಗಳೆಲ್ಲ ಏನಾಗಿದೆ ಈ ಗಂಗಾ ನದಿಗೆ ಬರ್ತಾ ಇರೋದ್ರಿಂದ ಈ ಗಂಗಾ ನದಿ ಅಂತಕ್ಕಂಥದ್ದು ಪ್ರಮುಖವಾಗಿ ಕಲುಷಿತವಾಗ್ತಾ ಇದೆ. ಅದೇ ರೀತಿ ನಗರಗಳ ಒಂದು ಒಳಚರಂಡಿ ನೀರಿನ ಮಾಲಿನ್ಯದಿಂದ ಕೂಡ ಈ ಗಂಗಾ ನದಿ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದೇ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಕೂಡ ಗಂಗಾ ನದಿ ಅಂತಕ್ಕಂಥದ್ದು ಕಲುಷಿತವಾಗಿದೆ ಅಂತೇಳಿ ಹೇಳಬಹುದು. ಈ ಗಂಗಾ ನದಿಯನ್ನು ಪುನರ್ ಶುದ್ಧೀಕರಣಗೊಳಿಸಲಿಕ್ಕಾಗಿ ಕೇಂದ್ರ ಸರ್ಕಾರವು ಪ್ರಮುಖವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದು ಯಾವುದಂದರೆ ನಮಾಮಿ ಗಂಗೆ ಮತ್ತು ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥ 2 ಪ್ರಮುಖ ಯೋಜನೆಗಳನ್ನ ತಂದು ಈ ಒಂದು ಗಂಗಾ ನದಿಯನ್ನ ಶುದ್ಧೀಕರಣಗೊಳಿಸಲಿಕ್ಕೂ ಪ್ರಮುಖವಾದಂತಹ ಒಂದು ಕಾರಣವನ್ನ ನೀಡಿದೆ. ಅದೇ ರೀತಿ ನಮಾಮಿ ಗಂಗಾ ಅಂತಕ್ಕಂಥ ಯೋಜನೆ 2014ರಲ್ಲಿ ಇದನ್ನ ಪ್ರಾರಂಭಿಸಲಾಯಿತು. ಇದರ ಪ್ರಮುಖ ಉದ್ದೇಶ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡುವುದು. ಇದು ಜಲಶಕ್ತಿ ಅಂತಕ್ಕಂಥ ಒಂದು ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಇದರ ಒಂದು ಉದ್ದೇಶ ಅಂದ್ರೆ ನಮಾಮಿ ಗಂಗೆ ಯೋಜನೆಯ ಪ್ರಮುಖ ಉದ್ದೇಶ ಏನಾಗಿದೆ ಅಂದ್ರೆ ನೀರಿನ ಮಾಲಿನ್ಯನ, ಗಂಗಾ ನದಿಯ ನೀರಿನ ಮಾಲಿನ್ಯ ಕಡಿಮೆ ಮಾಡುವುದು ಮತ್ತು ಶುದ್ಧೀಕರಿಸಿ ನದಿಗೆ ನೀರನ್ನ ಬಿಡುವುದು. ಅಂದ್ರೆ ಒಳಚರಂಡಿಯಿಂದ ಬರ್ತಕ್ಕಂಥ ಕಲುಷಿತ ನೀರನ್ನ ಶುದ್ಧೀಕರಿಸಿ ಪುನಃ ಅದನ್ನ ಗಂಗಾ ನದಿಗೆ ಬಿಡುವಂತ ಕೆಲಸವನ್ನ ಈ ಒಂದು ನಮಾಮಿ ಗಂಗೆ ಅಂತಕ್ಕಂಥ ಯೋಜನೆ ಒಳಗೊಂಡಿದೆ. ಕೈಗಾರಿಕಾ ತ್ಯಾಜ್ಯಗಳ
ನಿಯಂತ್ರಣ ಅಂದ್ರೆ ಕೈಗಾರಿಕೆಗಳಿಗೆ ಬರ್ತಕ್ಕಂಥ ಕಲುಷಿತ ತ್ಯಾಜ್ಯವನ್ನ ನಿಯಂತ್ರಣಗೊಳಿಸುವುದು ಇದರ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿದೆ. ನದಿ ತೀರಗಳ ಅಭಿವೃದ್ಧಿ ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದು ಈ ಒಂದು ನಮಾಮಿ ಗಂಗೆಯ ಉದ್ದೇಶ ಆಗಿದೆ. ಅದೇ ರೀತಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅಂದ್ರೆ ಗಂಗಾ ನದಿ ಅಂತಕ್ಕಂಥದ್ದು ಒಂದು ಹಿಂದೂ ಧರ್ಮದ ಒಂದು ಪವಿತ್ರವಾದಂತಹ ನದಿ ಆಗಿರೋದ್ರಿಂದ ಈ ಒಂದು ನದಿಯ ನೀರನ್ನ ಕಲುಷಿತಗೊಳಿಸಬೇಡ್ರಿ. ಕಲುಷಿತಗೊಳಿಸಿದ್ರೆ ಮುಂದಿನ ಒಂದು ಪೀಳಿಗೆಗೆ ಗಂಗಾ ನದಿ ಅಂತಕ್ಕಂಥದ್ದು ಕಣ್ಮರೆ ಆಗುವ ಸಂಭವವಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಇದರ ಗಂಗಾ ನದಿಯ ಒಂದು ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಒಂದು ನಮಾಮಿ ಗಂಗೆ ಯೋಜನೆಯ ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಎರಡನೇ ಒಂದು ಯೋಜನೆ ಯಾವುದಂದ್ರೆ ಗಂಗಾ ಆಕ್ಷನ್ ಪ್ಲಾನ್. ಇದನ್ನ 14 ಜನವರಿ 1986ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತಹ ರಾಜೀವ್ ಗಾಂಧಿ ಅವರು ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿದರು. ಈ ಯೋಜನೆಯಲ್ಲಿ ಪ್ರಮುಖವಾಗಿ 2 ಹಂತಗಳಲ್ಲಿ ಇದನ್ನ ಗಂಗಾ ನದಿಯನ್ನ ಶುದ್ಧೀಕರಿಸಬೇಕಂತ ಹೇಳಿ ಒಂದು ಯೋಜನೆಯನ್ನ ಹಮ್ಮಿಕೊಂಡ್ರು. ಮೊದಲನೇ ಹಂತ 1985-86ರಲ್ಲಿ ಪ್ರಾರಂಭವಾದರೆ ಎರಡನೇ ಹಂತ 1993ರಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಯ್ತಂತೇಳಿ ಹೇಳಬಹುದು. ಈ ರೀತಿಯಾಗಿ ಭಾರತದಲ್ಲಿ ಪ್ರಮುಖವಾಗಿರುವಂತಹ ನದಿ ಗಂಗಾ ನದಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ ಇಂದಿಗೆ ಈ ಒಂದು ವಿಷಯದ ವಿವರಣೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.